ನಮಸ್ಕಾರ ಸ್ನೇಹಿತರೆ, ನಾವು ಈ ಸುಂದರ ಜೀವನವನ್ನು ಉದ್ದೇಶಪೂರ್ವಕವಾಗಿ ಶ್ರಮಪೂರ್ವಕವಾಗಿ ಸಾಗಿಸುವಾಗ ಯಶಸ್ಸು ನಮ್ಮ ಪಾದಗಳನ್ನು ಮುಟ್ಟುತ್ತದೆ. ಆದರೆ ಅದಕ್ಕಾಗಿ ನಾವು ಸಮರ್ಪಿತ ಶ್ರಮ, ಸಹನೆ ಮತ್ತು ದೃಢ ವಿಶ್ವಾಸವನ್ನು ಬೆಳೆಸಬೇಕು. ನಮ್ಮ ಜೀವನಕ್ಕೆ ಒಂದು ಗುರಿ ಇರಬೇಕು. ಗುರಿ ಇಲ್ಲದ ಜೀವನ ದಿಕ್ಕಿಲ್ಲದ ಹಡಗಿನಂತೆ. ಎಂತಹ ದೊಡ್ಡ ಸಾಧನೆ ಬೇಕಾದರೂ ಅದು ಒಂದು ಚಿಕ್ಕ ಕನಸಿನಿಂದ ಪ್ರಾರಂಭವಾಗುತ್ತದೆ. ಅರ್ಥಾತ್ ನಿಮ್ಮ ಕನಸು ದೊಡ್ಡದಾಗಿರಲಿ, ಆದರೆ ಅದನ್ನು ಸಾಧಿಸಲು ನಿರಂತರ ಪ್ರಯತ್ನ ಮಾಡಬೇಕು. ವಿಶ್ವದ ಎಲ್ಲ ಯಶಸ್ವಿ ವ್ಯಕ್ತಿಗಳ ಕಥೆಗಳನ್ನು ನೋಡಿದರೆ ಅವರ ಕನಸುಗಳು ಅವರ ಜೀವನವನ್ನು ರೂಪಿಸಿವೆ. ಕನಸು ಕಂಡ ಬಳಿಕ ಅದನ್ನು ನಿಜವಾಗಿಸಲು ಪ್ಲಾನ್ ಮಾಡಬೇಕು. ಯಾವುದೇ ಯಶಸ್ಸು ಒಂದೇ ದಿನದಲ್ಲಿ ಸಿಗುವುದಿಲ್ಲ. ಅದಕ್ಕಾಗಿ ತಾಳ್ಮೆ ಮತ್ತು ಪರಿಶ್ರಮ ಅಗತ್ಯ. ನೀವು ಏನೇ ಮಾಡುತ್ತಿದ್ದರೂ ಅದರಲ್ಲಿ ಶ್ರದ್ಧೆಯಿಂದ, ಕಠಿಣ ಪರಿಶ್ರಮದಿಂದ ಮುನ್ನಡೆಯಬೇಕು. ಯಶಸ್ಸು ತಕ್ಷಣ ಸಿಗುವುದಿಲ್ಲ, ಆದರೆ ನಿಮ್ಮ ಪ್ರಯತ್ನಗಳು ಒಂದಲ್ಲ ಒಂದು ದಿನ ಫಲ ನೀಡಲಿವೆ. ಶ್ರಮ ಮಾತ್ರವಲ್ಲ, ಧೈರ್ಯವೂ ಅತಿ ಮುಖ್ಯ. ಜೀವನದಲ್ಲಿ ಎಷ್ಟೇ ಅಪಜಯಗಳು ಬಂದರೂ ಹೆದರದೆ ಮುಂದುವರಿಯಬೇಕು. ಯಾವುದೇ ಸಾಧನೆಯ ಹಿಂದೆ ಅಪಜಯದ ಕಹಿ ಅನುಭವಗಳಿರುತ್ತವೆ. ಅಪಜಯವು ನಮ್ಮ ಗುರು. ಅದು ನಮಗೆ ಜೀವನ ಪಾಠ ಕಲಿಸುತ್ತದೆ. ಗೆಲುವಿನ ಕನಸು ಕಾಣುವ ಮೊದಲು ಸೋಲನ್ನು ಸ್ವೀಕರಿಸುವ ಮನೋಭಾವನೆ ಇರಬೇಕು. ಯಶಸ್ವಿಯಾಗಿರುವ ಪ್ರತಿಯೊಬ್ಬ ವ್ಯಕ್ತಿಯೂ ಅನೇಕ ಬಾರಿ ಸೋತಿರುತ್ತಾರೆ, ಆದರೆ ಅವರು ಮತ್ತೆ ಪ್ರಯತ್ನಿಸಿ ಮುಂದೆ ಹೋಗಿದ್ದಾರೆ. ಯಶಸ್ವಿಯಾಗಲು ಶಿಸ್ತು ಬಹಳ ಮುಖ್ಯ. ನೀವು ಪ್ರತಿದಿನವೂ ನಿಮ್ಮ ಗುರಿಯತ್ತ ಒಂದು ಹಂತ ಮುಂದುವರಿಯಬೇಕು. ಸಮಯವನ್ನು ಸರಿಯಾಗಿ ನಿರ್ವಹಿಸುವುದರಿಂದ ಎಲ್ಲವೂ ಸುಗಮವಾಗುತ್ತದೆ. ಬೆಳಗ್ಗೆ ಬೇಗನೆ ಎದ್ದು ದಿನವನ್ನು ಸರಿಯಾಗಿ ಯೋಜನೆ ಮಾಡಿಕೊಂಡು ಕೆಲಸ ಮಾಡಿದರೆ ಅದರಿಂದ ಉಳಿತಾಯವಾಗುವ ಸಮಯವನ್ನು ಹೊಸ ಕೌಶಲ್ಯ ಕಲಿಯಲು ಬಳಸಬಹುದು. ನೀವು ಯಾವ ಕ್ಷೇತ್ರದಲ್ಲಿರಲಿ ಸತ್ಯ ಮತ್ತು ಪ್ರಾಮಾಣಿಕತೆಯಿಂದ ಕೆಲಸ ಮಾಡುವುದು ಮುಖ್ಯ. ಇತರರನ್ನು ಪ್ರೀತಿಯಿಂದ ಗೌರವಿಸುವುದರಿಂದ ನಾವು ದೊಡ್ಡ ವ್ಯಕ್ತಿಯಾಗಿ ಬೆಳೆಯಬಹುದು. ಜೀವನದಲ್ಲಿ ಹಣ, ಅಧಿಕಾರ ಇವೆಲ್ಲವೂ ತಾತ್ಕಾಲಿಕ, ಆದರೆ ಒಳ್ಳೆಯ ಗುಣಗಳು ಶಾಶ್ವತ. ಅದನ್ನು ನಾವು ನಮ್ಮ ವ್ಯಕ್ತಿತ್ವದ ಭಾಗವಾಗಿಸಿಕೊಳ್ಳಬೇಕು. ಯಾವುದೇ ಒಂದು ಕ್ಷೇತ್ರದಲ್ಲಿ ತೊಡಗಿಸಿಕೊಂಡರೆ ನಿರಂತರ ಕಲಿಕೆ ಅಗತ್ಯ. ಹೊಸ ವಿಷಯಗಳನ್ನು ತಿಳಿದುಕೊಳ್ಳುವುದರಿಂದ ನಾವು ಹೆಚ್ಚು ಬಲಿಷ್ಠರಾಗಬಹುದು. ಈ ನಾವೀನ್ಯತೆಯ ಯುಗದಲ್ಲಿ ಮುಂದುವರೆದ ತಂತ್ರಜ್ಞಾನಗಳೊಂದಿಗೆ ನಾವು ತೊಡಗಿಸಿಕೊಂಡು ಹೊಸತನವನ್ನು ಕಲಿಯಲು ಮುಂದೆ ಬರಬೇಕು. ಕಲಿಕೆ ಅಂದರೆ ಕೇವಲ ಪುಸ್ತಕದ ಜ್ಞಾನವಲ್ಲ, ಜೀವನದಲ್ಲಿ ಅನುಭವಗಳೂ ಒಳಗೊಂಡಿವೆ. ನಿಮ್ಮ ಮೇಲೆ ನೀವೇ ನಂಬಿಕೆ ಇಟ್ಟುಕೊಳ್ಳಿ. ಯಾರೇ ಏನೇ ಅಂದರೂ ನಿಮ್ಮ ಕನಸು ನಿಮ್ಮದು. ಅದನ್ನು ನಿಜವಾಗಿಸಲು ಧೈರ್ಯವೇ ನಿಮ್ಮ ಶಕ್ತಿ. ಆತ್ಮವಿಶ್ವಾಸವಿರುವಾಗ ಮಾತ್ರ ನಾವು ದೊಡ್ಡ ಸಾಧನೆ ಮಾಡಬಹುದು. ಒಂದು ವೇಳೆ ಯಾರಾದರೂ ನಿಮ್ಮ ಸಾಮರ್ಥ್ಯವನ್ನು ಪ್ರಶ್ನಿಸಿದರೆ ಅದನ್ನು ನೀವು ಇಗ್ನೋರಿಸಬಹುದು, ಆದರೆ ನಿಮ್ಮ ಪರಿಶ್ರಮವನ್ನು ಬಿಡಬೇಡಿ. ಯಶಸ್ಸಿನ ಪಥದಲ್ಲಿ ಒಮ್ಮೆ ಕಠಿಣ ಕ್ಷಣಗಳು ಬರುವುದು ಸಹಜ, ಆದರೆ ಅವುಗಳನ್ನು ಸಹಿಸಿಕೊಳ್ಳುವ ಮನೋಭಾವ ನಮ್ಮದಾಗಬೇಕು. ಜೀವನದಲ್ಲಿ ಸಣ್ಣ ಸಣ್ಣ ಸುಖಗಳನ್ನು ಅರಿತುಕೊಳ್ಳಬೇಕು. ಸಂತೋಷ ನಮ್ಮ ಶಕ್ತಿ ಮತ್ತು ಬೆಳವಣಿಗೆಯ ಮೂಲ. ಸ್ನೇಹಿತರೆ, ಯಶಸ್ಸು ಒಮ್ಮೆಲೇ ನಮ್ಮ ಬಳಿ ಬರುವುದಿಲ್ಲ. ಅದು ಶ್ರಮ, ಸಹನೆ ಮತ್ತು ದೃಢ ಸಂಕಲ್ಪದ ಫಲ. ನೀವು ಯಾವಾಗಲೂ ಪಾಸಿಟಿವ್ ಆಗಿರಿ, ಆತ್ಮವಿಶ್ವಾಸದಿಂದ ಮುಂದುವರಿಯಿರಿ. ನಿಮ್ಮ ಪ್ರಯತ್ನಗಳು ಒಂದಲ್ಲ ಒಂದು ದಿನ ನಿಶ್ಚಿತವಾಗಿಯೂ ಫಲ ನೀಡುತ್ತವೆ. ಕನಸು ದೊಡ್ಡದಾಗಿರಲಿ, ಶ್ರಮ ಖಚಿತವಾಗಿರಲಿ, ಗುರಿ ಸ್ಪಷ್ಟವಾಗಿರಲಿ. ಯಶಸ್ಸು ನಿಮಗೆ ಅಡ್ಡಿಯಾಗದೆ ನಿಮ್ಮ ಪಾದಗಳನ್ನು ಮುಟ್ಟುವುದು ಖಚಿತ. ಧನ್ಯವಾದಗಳು.